ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ಸ್ನೇಹಿತರೆ, KS ಗುರೂಜಿ ಪ್ಲಾಟ್ಫಾರ್ಮ್ನಲ್ಲಿ ಇಂದಿನಿಂದ ನಾವು ಒಂದು ಹೊಸ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಹೆಸರು NCERT ಟೆಕ್ಸ್ಟ್ ಬುಕ್ಸ್ ಇನ್ ಕನ್ನಡ. ಇದರ ಅವಶ್ಯಕತೆ ಏನಿದೆ? ಯಾಕೆ ಶುರು ಮಾಡ್ತಾ ಇದ್ದೀವಿ? ಯಾಕಂದರೆ ತಮ್ಮಲ್ಲಿ ಹಲವಾರು ಜನ ನಮಗೆ NCERT ಟೆಕ್ಸ್ಟ್ ಬುಕ್ಸು ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಒಂದು ಕ್ಲಾಸ್ ಮಾಡಿ ಸರ್, ಅಥವಾ ಅದ್ರ ಮೇಲೆ ಒಂದು ಸರಣಿ ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ. ಇದರ ಇಂಪಾರ್ಟೆನ್ಸ್ ಅರಿತಂತ ನಾವು ತಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ಒಂದು ಸರಣಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತು, NCERT ಟೆಕ್ಸ್ಟ್ ಬುಕ್ಸು PC, PSI ಎಕ್ಸಾಮ್ ಹಿಡ್ಕೊಂಡು IAS ಎಕ್ಸಾಮ್ವರೆಗೂ ಅತಿ ಅವಶ್ಯಕ, ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಅದೇನು ಮಾಡೋದು, ಆ ಟೆಕ್ಸ್ಟ್ ಬುಕ್ಗಳು ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಮಾಧ್ಯಮದಲ್ಲಿದ್ದಾವೆ. ನಮಗೆ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಇದ್ದಾವೆ, ಬಟ್ NCERTಯಲ್ಲಿ ಇರುವಂಥ ಕೆಲವೊಂದು ಇನ್ಫಾರ್ಮೇಷನ್, ಕೆಲವೊಂದು ಒನ್ ಲೈನರ್ಸ್, ಕೆಲವೊಂದು ಫ್ಯಾಕ್ಟ್ಸ್ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸಲ್ಲಿ ಅನ್ಫಾರ್ಚುನೇಟ್ಲಿ ಕವರ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ಒಂದು ಡೆಫಿಷಿಯನ್ಸಿ ಫುಲ್ಫಿಲ್ ಮಾಡಲಿಕ್ಕೆ NCERT ಟೆಕ್ಸ್ಟ್ ಬುಕ್ಗಳನ್ನ ಹಂತವಾಗಿ ಸಬ್ಜೆಕ್ಟ್ ವೈಸ್, ಯೂನಿಟ್ ವೈಸ್, ಚಾಪ್ಟರ್ ವೈಸ್ ನಾವು ಕನ್ನಡದಲ್ಲಿ ಬೋಧನೆ ಮಾಡ್ಕೊಂಡು ಹೋಗ್ತೀವಿ.